ಶಿವಮೊಗ್ಗ ಶಾಂತಿನಗರದ ಖಾಸಗಿ ಸಿಟಿ ಬಸ್ಗಳನ್ನು ನಿಷೇಧಿಸಿ ಮತ್ತು ಮೃತನ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನಾ ಮನವಿಯನ್ನ ಸಲ್ಲಿಸಲಾಗಿದೆ. ನವೆಂಬರ್ 16ರಂದು ನಡೆದ ಖಾಸಗಿ ಬಸ್ ದುರ್ಘಟನೆಯಲ್ಲಿ ಅಹಮದ್ ಎಂಬ ಯುವಕ ಸಾವನ್ನಪ್ಪಿದ್ದು ಇನ್ನಷ್ಟು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತ ವ್ಯಕ್ತಿಯು ಆಟೋ ಚಾಲಕನಾಗಿದ್ದು ಆತನ ಕುಟುಂಬ ಆತನ ದುಡಿಮೆಯನ್ನೇ ನಂಬಿಕೊಂಡಿತ್ತು. ಇದೀಗ ಆ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಹಾಗಾಗಿ ತಕ್ಷಣವೇ ಬಸ್ ಮಾಲೀಕನಿಂದ ಹಾಗೂ ಗುತ್ತಿಗೆದಾರನಿಂದ ಪರಿಹಾರ ಕೊಡಿಸಬೇಕು. ಖಾಸಗಿ ನಗರ ಸಾರಿಗೆ ಬಸ್ಗಳನ್ನು ನಿಷೇಧಿಸಿ ಸರ್ಕಾರಿ ಹಾಗೂ ನಗರ ಸಾರಿಗೆ ಬಸ್ಗಳ ಸೇವೆಯನ್ನು ಕಲ್ಪಿಸಬೇಕು ಹಾಗೂ ಅಜಾಗರೂಕತೆಯಿಂದ ಬಸ್ ಚಲಾಯಿಸಿ ಪ್ರಾಣಹಾನಿಗೆ ಕಾರಣರಾಗಿರುವ ಚಾಲಕನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಂದೆಂದೂ ಇಂತಹ ಘಟನೆಗಳು ನಡೆಯದಂತೆ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಶಾಂತಿನಗರ ನಾಗರಿಕ ಹಕ್ಕುಗಳ ವೇದಿಕೆ ಅಧ್ಯಕ್ಷ ಸೈಯದ್ ಮುಜಿಬುಲ್ಲಾ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಬಂದು ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಶಾಂತಿನಗರ ನಾಗರಿಕ ವೇದಿಕೆ ವತಿಯಿಂದ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಮೊನ್ನೆ ಭಾನುವಾರ ನಡೆದಿದೆ ಸಿಟಿ ಬಸ್ಸಿನ ಅಪಘಾತದಿಂದಾಗಿ ಒಬ್ಬ ಆಟೋ ಚಾಲಕ ತನ್ನ ಜೀವನ ಕಳ್ಕೊಂಡು ಇನ್ನು ಕೆಲವು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದಕ್ಕೆ ಖಾಸಗಿ ಬಸ್ಸುಗಳ ಅಟ್ಟಹಾಸ ಕಾರಣ ಆಗಿರೋ ಜೊತೆಗೆ ಅಲ್ಲೇನು ಕಾಂಟ್ರಾಕ್ಟ್ದಾರ್ ತಗೋಬೇಕಾದ್ರೆ ಸೂಕ್ತವಾದ ಸುರಕ್ಷತಾ ಕ್ರಮ ತಗೊಳ್ಳದೇ ಇರೋದ್ರಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡೋಕ್ಕೆ ಬಂದಿದ್ದೀವಿ. ದಯಮಾಡಿ ತಕ್ಷಣದಲ್ಲೇ ಅಲ್ಲಿ ಸರ್ಕಾರಿ ಸಿಟಿ ಬಸ್ಗಳನ್ನು ಬಿಡಬೇಕು, ಖಾಸಗಿ ಸಿಟಿ ಬಸ್ಗಳನ್ನು ನಿಲ್ಲಿಸಬೇಕು. ಜೊತೆಗೆ ಏನು ಮರಣ ಹೊಂದಿದ್ದಾನೆ ಅವನ ಕುಟುಂಬಕ್ಕೆ ಅನುಕೂಲ ಆಗಲಿಕ್ಕೋಸ್ಕರ ಆ ಬಸ್ಸು ಮಾಲೀಕನಿಂದ ಹಾಗೂ ಕಾಂಟ್ರಾಕ್ಟ್ದಾರರಿಂದ ಸೂಕ್ತವಾದ ಒಂದು ಪರಿಹಾರನ ಕೊಡಿಸಬೇಕು. ಮತ್ತು ಮುಂದೆ ಈ ಥರ ಆಗದಿರಂತ ನೋಡ್ಕೋಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ಹಾಗಾಗಿ ಇವತ್ತು ಶಾಂತಿನಗರ ನಾಗರಿಕ ವೇದಿಕೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ.